ಹಾಯ್, ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಕನ್ಸಿಸ್ಟೆನ್ಸಿಯಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತಂದು. ಆದರೆ ಮಂತ್ರಾಲಯಕ್ಕೆ ಹೋಗಿ ಬಂದು ಅದಾದಮೇಲೆ ಮದುವೆ ಮನೆ ಪ್ರೋಗ್ರಾಮ್ ಇದ್ದಿದ್ದರಿಂದ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಅದೇನೋ ಗೊತ್ತಾಗ್ತಿಲ್ಲ, ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂದ್ಕೊಳ್ತೀನಿ, ಬ್ರೇಕ್ ಆಗ್ತಾನೆ ಇರುತ್ತೆ. ಇನ್ನೊಂದು ಅದಕ್ಕಿಂತ ಮುಂಚಿನೊಂದು ಬರ್ಡೇ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಊರಿಗೆ ಹೋಗೋ ಟೈಮಲ್ಲೆಲ್ಲ. ಸೊ ಅದಾದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು, ಆದರೆ ನಮ್ಮ ಅಳಿಯನ ಬರ್ಡೇ ಇತ್ತು. ಆ ಬರ್ಡೇ ಮುಗಿದೋದ್ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಸರಿ ಅನಿಸಲ್ಲ ಅಂದ್ಕೊಂಡು ಫಸ್ಟ್ ಅದನ್ನು ಅಪ್ಲೋಡ್ ಮಾಡಿ ಅದಾದಮೇಲೆ ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು. ಊರಿಗೆ ಹೋದ್ಮೇಲೆ ಮನೆ ದೇವ್ರದ್ದು ಕಾರ್ಯ ಇತ್ತು, ಪೂಜೆ ಮಾಡಬೇಕು ಅಂತೆಲ್ಲ ಆ ದೇವರು ನಮಗೆ ಹೇಳಿತ್ತು. ಅದಕ್ಕೋಸ್ಕರನೇ 2 ದಿವಸ ರಜೆ ಹಾಕ್ಕೊಂಡು ಕೆಲಸನ. ಸೊ ನಾವು ಕೂಡ ಮನೆಗೆಲ್ಲ ಕ್ಲೀನಿಂಗು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು, ನಾನು ನಮ್ಮ ಅತ್ತೆನೂ ಕೂಡ ಎಲ್ಲ ಹೂವೆಲ್ಲ ಬೆಂಗಳೂರಿಂದನೇ ಹೂವೆಲ್ಲ ತೊಗೊಂಬಂದಿದ್ವಿ. ಅವರು ಕೂಡ ಹಾರ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅವತ್ತು ಶನಿವಾರ ಬೇರೆ ಇತ್ತು, ಹಾಗಾಗಿ ಶನಿವಾರ ಎಲ್ಲ ಪೂಜೆ ಮುಗಿಸ್ಕೊಂಡು, ವಾರ ಎಲ್ಲ ಮುಗಿಸ್ಕೊಂಡು, ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾವಿಲ್ಲಿ ದೇವ್ರ ಹತ್ರ ಇರುವಂಥ ಚೌಟ್ರಿಗೆ ಬಂದಿದ್ವಿ. ಮನೆ ದೇವ್ರ ಪಕ್ಕನೇ ಒಂದು ಚೌಟ್ರಿ ಇದೆ, ಅದೇ ಚೌಟ್ರಿಲೇ ಮಾಡಬೇಕು ಅಂದ್ಕೊಂಡು. ಯಾಕಂದರೆ ಮನೇಲಿ ಮಾಡಬಾರ್ದು ಅಂತ ಹೇಳಿದರು. ಇನ್ನು ಬಯಲಲ್ಲಿ ಮಾಡಬೇಕು ಅಂತ ಅಂದರೆ ಧೂಳು ಬರುತ್ತೆ, ಗಾಳಿ ಬೆಳಕು ಎಲ್ಲ ಇರುತ್ತೆ, ಹಾಗಾಗಿ ಇಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಪೂಜೆ ಮಾಡಲಿಕ್ಕೆ ನಮಗೆ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಹೇಳಿದರೆ, ಇವತ್ತು ಸ್ವೀಟು ನಾಳೆ ಖಾರ. ಸೊ ಹಾಗಾಗಿ ಎಲ್ಲನೂ ಈಗ ಚೌಟ್ರಿ ನಿಂತ್ಕೊಂಡಿದ್ದೀನಿ ನಾನು, ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಬಂದಿದ್ದೀವಿ. ಸೊ ಅಷ್ಟೇನು ಮೇಂಟೈನ್ ಮಾಡಿಲ್ಲ. ಸೊ ಅದಕ್ಕೆ ನಾವೇ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಈವ್ನಿಂಗು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಯಾವ ರೀತಿಯಾಗಿ ಆಗುತ್ತೆ ಏನು ಅಂತಂದು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅದರಲ್ಲೂ ಈಗ ಪೂಜೆ ಅಂತಷ್ಟೇ ಪ್ರತಿಯೊಬ್ಬರು ಮನೆಗೆ ಬರ್ತಾರೆ. ಪೂಜೆ ಯಾವ ರೀತಿಯಾಗಿ ಮಾಡೋದು ಏನು ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮು. ಸೊ ನೋಡೋಣ ಪೂಜೆ ಎಲ್ಲ ಯಾವ ರೀತಿಯಾಗಿ ಆಗುತ್ತೆ ಏನು ಅಂತ. ನಮ್ಮ ಹಸ್ಬೆಂಡಿಗೆ ಪಕ್ಕದ ಒಬ್ರು ಮನೆ ಇದೆ, ಅವ್ರ ಹತ್ರ ಹೋಗಿ ಕೀ ಇಸ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ. ನೋಡೋಣ ಹೇಗಿದೆ ಏನು ಒಳಗಡೆ. ಲಾಸ್ಟ್ ಟೈಮ್ ನೋಡಿದ ಆಲ್ಮೋಸ್ಟ್ ಒಂದು 5 months ಬ್ಯಾಕ್ ನೋಡಿದ್ದು. ಸೊ ಈಗ ಮತ್ತೆ ಇವಾಗ ನೋಡಬೇಕು ಯಾವ ರೀತಿಯಾಗಿರುತ್ತೆ ಏನೋ ಅಂತ. ಈಗ ನಾನು ಪಕ್ಕದ ಮನೆಯವರು ಅಂತ ಹೇಳಿದ್ನಲ್ಲ ನೋಡಿ, ಅವ್ರ ಮನೆ ಹತ್ರ ಅಡಿಕೆ ಎಲ್ಲ ಅವರೇ ಕೂಡ ಅಡಿಕೆನ ರೆಡಿ ಮಾಡಿಬಿಟ್ಟು ಬೇರೆ ಕಡೆ ಸಪ್ಲೈ ಮಾಡ್ತಾರೆ. ನೋಡಿ ಈ ಥರ ಇರುತ್ತೆ. ಅಡಿಕೆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅಡಿಕೆನ ತೊಗೊಂಬಂದು ಎಲ್ಲ ಬಿಡಿಸಿ ಅದನ್ನು ಕುದಿಸಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಇದಾದಮೇಲೆ ಅವ್ರ ಹತ್ರ ಕೀ ಇಸ್ಕೊಂಬಂದು ಓಪನ್ ಮಾಡಿದ್ವಿ ಹಾಲ್ನ. ಯಾವ ರೀತಿಯಾಗಿರುತ್ತೆ ಬಿಡು, ಒಂದಿಷ್ಟು ಕ್ಲೀನಿಂಗ್ ಅಂದರೆ ನಾರ್ಮಲಾಗಿ ಸ್ವಲ್ಪ ಧೂಳಿರುತ್ತೆ, ಕ್ಲೀನ್ ಮಾಡ್ಬೋದು ಅಂತಂದು. ನಿಜವಾಗ್ಲೂ ಪಕ್ಕದ ದೇವಸ್ಥಾನ ಪಕ್ಕ ಇರುವಂಥ ಹಾಲು, ಅಂದರೆ ಫಂಕ್ಷನ್ಸ್ಗೆ ಸೀಮಿತವಾಗಿರುವಂಥ ಹಾಲನ್ನ ಯಾವ ರೀತಿ ಇಟ್ಟಿದ್ದಾರೆ ಅಂದರೆ ಒಂದು ಸ್ವಲ್ಪನೂ ಮೇಂಟೈನ್ ಮಾಡಿಲ್ಲ. ನಿಜವಾಗ್ಲೂ ಹೆಂಗೆ ಅನಿಸ್ಬಿಡ್ತಾ, ಅದು ಸಿಟಿ ಕಡೆ ಆಗಿದ್ರೆ ಹಿಂಗಿರ್ತಿತ್ತಾ? ಇಲ್ಲ ಅಲ್ವಾ? ಹಳ್ಳಿ ಕಡೆಯಲ್ಲಿ ಸ್ವಲ್ಪ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಬೇಜವಾಬ್ದಾರಿ ಜಾಸ್ತಿ ಅಂತಲೇ ಅನಿಸುತ್ತೆ ನನಗೆ ಅನಿಸೋ ಮಟ್ಟಿಗೆ. ಯಾಕಂದರೆ ದೇವಸ್ಥಾನ ಅಂದಮೇಲೆ ಅದು ಇದು ಪೂಜೆ ಪುನಸ್ಕಾರ ಅಂತ ಇರುತ್ತೆ, ಏನಾದರೂ ಫಂಕ್ಷನ್ಸ್ಗಳು ಮಾಡ್ತಿರ್ತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ ಅಂತ ಇದ್ದಾಗ ಅವರು ಸಹ ಸ್ವಲ್ಪ ಮೇಂಟೈನ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೇನು ಯಾಕಂದರೆ ನಮಗೆ ನೀಡಿತ್ತು, ಮಾಡಲೇಬೇಕಿತ್ತು, ಮಾಡಿದ್ವಿ. ತುಂಬ ಎಮರ್ಜೆನ್ಸಿ ಇದ್ದವರು ಎಲ್ಲನೂ ಈಗ ರೇಷನ್ ಆಗಿರ್ಬೋದು, ಮನೆ ಸಾಮಾನು ಎಲ್ಲ ತೊಗೊಬಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿಬಿಡೋಣ ಅಂತಂದು ಒಂದು 7 ಗಂಟೆ ಪೂಜೆ ಮಾಡಬೇಕು ಅಂತ ಬಂದಾಗ ಅವರು ಒಂದು 5 o'clock ಬಂದುಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ನಮಗೆ 4 to 5 hours ಆಗೋಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಧೂಳಿತ್ತು ಅಂತಂದು. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟಿಗೆ ನಮಗಂತೂ ಸಾಕಾಗೋಯ್ತು. ಅದರಲ್ಲೂ ಸ್ನಾನ ಮಾಡಿಕೊಂಡು ವಾರ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಫ್ರೆಶ್ಶಾಗಿ ಬಂದು ನೀನು ಜಸ್ಟ್ ಹಂಗೆ ಸ್ವಲ್ಪ ಧೂಳಿರುತ್ತೆ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ರೆ, ಅಪ್ಪ ಇದನ್ನು ಮಾಡೋಷ್ಟಿಗೆ ನಿಜವಾಗ್ಲೂ ಎಷ್ಟು ಧೂಳಾಗೋಯ್ತು ಮೈಕೈ ಎಲ್ಲ ಅಂತಂದರೆ. ನಮ್ಮ ಹಸ್ಬೆಂಡಿಗೆ ನಾನು ಜೋರು ಮಾಡ್ತಾನೆ ಇದ್ದೀನಿ, ನಾನು ಹೇಳ್ದೆ ತಾನೇ ಕ್ಲೀನ್ ಮಾಡಿಬಿಟ್ಟು ಬಂದು ಅದಾದಮೇಲೆ ಬಂದು ಫ್ರೆಶ್ ಅಪ್ ಆಗೋಣ ಅಂತೆಲ್ಲ ಹೇಳ್ತಾಯಿದ್ದೆ. ಅವರು ಇಲ್ಲ ಪಿ ಆಗಿನ ಅಷ್ಟೇನು ಧೂಳಿರಲ್ಲ ಹಾಗೆ ಹೀಗೆ ಅಂತಿದ್ರು. ಬಂದು ನೋಡಿ ಅವರು ಫುಲ್ ಶಾಕು, ನನ್ನ ಮುಖ ನೋಡಿ ಫುಲ್ ತಲೆಯೆಲ್ಲ ಬಗ್ಗಿಸ್ಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಆಗಿದೆ, ಇನ್ನೇನು ಎಂತ ಮಾಡೋದು, ಸುಮ್ಮನೆ ಅಂತ ಇರೋಕ್ಕಾಗಲ್ವಲ್ಲ, ಮತ್ತು ಹೊರಗಡೆ ಮಾಡೋಣ ಅಂತ ಹೇಳ್ತಿದ್ರು. ಫೋನ್ ಮಾಡಿ ಅವ್ರ ತಮ್ಮಗೆ ಅಮ್ಮಗೆ ಕೇಳಿದಾಗ ಇಲ್ಲ ಒಳಗಡೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡೋಷ್ಟಿಗೆ ಸಾಕಾಯಿತು. ಅದರಲ್ಲೂ ಅವರ ತಂಗಿ ಮಗ ಕೂಡ ಬಂದಿದ್ದ, ಚಿನ್ನಿ ಅಂತ, ಅವನು ಕೂಡ ನಮ್ಮ ಜೊತೆಗೆ ಹೆಲ್ಪ್ ಮಾಡ್ತಾಯಿದ್ದ. ಪುಟ್ಟದಾಗಿದ್ರು ನಮ್ಮ ಜೊತೆಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ನೋಡ್ತಾ ಇರ್ಬೋದು.
ಚಿಕ್ಕ ವಯಸ್ಸಿಂದಲೇ ಈ ಥರ ಒಳ್ಳೆ ಗುಣಗಳಿದ್ದಾಗ ನಿಜವಾಗ್ಲೂ ಮುಂದೆ ದೊಡ್ಡವರಾದಾಗ ಅವ್ರ ತಂದೆ ತಾಯಿಗಳಿಗೂ ಇದೇ ರೀತಿಯಾಗಿ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವನು ತುಂಬನೇ ಹೆಲ್ಪ್ ಮಾಡ್ದ ಅಂತಲೇ ಹೇಳ್ಬೋದು. ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾನೆ. ಅವ್ನು ಚಿಕ್ಕವನಾಗಿ ಎಷ್ಟು ಸಾಧ್ಯ ಹೇಳಿ ಮಾಡೋಕ್ಕಾಗೋದು ಅಷ್ಟು ಮಾಡಿಕೊಟ್ಟಿದ್ದಾನೆ. ಇನ್ನು ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರೋಷ್ಟೇ ಟೈಮ್ ಆಗೋಗಿತ್ತು. ಮತ್ತೆ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಅದಾದಮೇಲೆ ನಮ್ಮ ಹಸ್ಬೆಂಡ್ ತಂಗಿಯವರು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ರು. ನಾವು ಕೂಡ ಮತ್ತೆ ಬಂದು ನಾನು ಮತ್ತೆ ನಾನು ಹೋಗಿ ಪಾತ್ರೆ ಎಲ್ಲ ವಾಶ್ ಮಾಡೋದು ಅಂದ್ಕೊಂಡು ಇಲ್ಲೆಲ್ಲ ಪಾತ್ರೆ ವಾಶ್ ಮಾಡಿದೆ. ಇನ್ನು ನಮ್ಮ ಮನೆಗೆ ಹೊಸ ಗೆಸ್ಟು ನಮ್ಮ ಪುಟ್ಟು ನಾಯಿ ಮರಿ ನಮ್ಮ ಅತ್ತೆಯವರು ಸಾಕ್ತಾಯಿದ್ದಾರೆ. ಅಂದರೆ ಒಂದೆರಡು ಸಲ ಬಿಸ್ಕೆಟ್ ಹಾಕಿದ್ರಂತೆ. ಅದು ನಮ್ಮ ಮನೆ ಹತ್ರ ಬಂದುಬಿಟ್ಟು ಮನೆ ಕಾಯ್ತಾ ಇದೆ. ಇನ್ನು ಚಿಕ್ಕದಲ್ವಾ, ಬಂದ ತಕ್ಷಣ ಎಲ್ಲರ ಹತ್ರ ಕಾಲಲ್ಲಿ ಸಿಕ್ಕೊಂಡು ಮಾಡ್ತಾಯಿತ್ತು ಅಂತ ನೋಡಿ ಖುಷಿ ಆಗ್ತಾಯಿತ್ತು. ಎಲ್ಲರೂ ರೆಡಿಯಾಗಿ ಹೋಗ್ತಾ ಇರೋದು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂತಂದು ಬಂದು ಬಾಗ್ಲ ಹತ್ರನೇ ಕುತ್ಕೊತಾ ಇತ್ತು. ಎಲ್ಲ ಪ್ಯಾಕ್ ಎಲ್ಲ ಆಯಿತು. ಅದಾದ್ಮೇಲೆ ಎಲ್ಲನೂ ಊರಲ್ಲೇ ಒಬ್ಬ ಅಂಕಲ್ ಇದ್ದಾರೆ, ಆಟೋ ಇತ್ತು, ಅವ್ರದ್ದಲ್ಲೇ ಸ್ವಲ್ಪ ತೊಗೊಂಡೋಗಿ ಬೈಕಲ್ಲಿ ಇಟ್ಕೊತ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಒಂದು 3 ಕಿಲೋಮೀಟ್ರ್ ಇದೆ. ಅದಕ್ಕೋಸ್ಕರ ಗಾಡಿನೇ ಇಸ್ಕೊಂಡು ಅಂದರೆ ಅವರೇ ಇದ್ದರು ಅಂಕಲ್ಲು, ಅವರೇ ನಮಗೆ ಎಲ್ಪ್ ಮಾಡಿದರು. ಎಲ್ಲನೂ ಸಹ ಮನೆಗೆ ಏನೇನಿದ್ರು ಎಲ್ಲನೂ ಪೂಜೆ ಏನು ಬೇಕೋ ಎಲ್ಲ ಐಟಮ್ಸ್ನೆಲ್ಲ ತೊಗೊಂಡು ಹೋದ್ವಿ. ಅದಾದ್ಮೇಲೆ ಕ್ಲೀನ್ ಮಾಡಿದ್ವಿ. ನೋಡಿ ಮುಂಚೆ ಯಾವ ರೀತಿಯಾಗಿತ್ತು ಅಲ್ಲೆಲ್ಲ ಈಗ ನಾವು ಕ್ಲೀನ್ ಮಾಡಿದ ತಕ್ಷಣ ಎಷ್ಟು ಚೆಂದ ಕ್ಲೀನ್ ಆಯಿತು. ಇನ್ನು ದೊಡ್ಡದೇ ಒಲೆ ತೊಗೊಂಬಂದ್ಬಿಟ್ಟಿದ್ರು ನಮ್ಮ ಮೈದ್ನವರು. ಸೊ ಅದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ಇನ್ನು ಏನೇ ಫಂಕ್ಷನ್ಸ್ ಏನೇ ಮಾಡಬೇಕು ಅಂದ್ರೂ ಫಸ್ಟು ಗ್ಯಾಸ್ಗೆ ಪೂಜೆ ಮಾಡಲೇಬೇಕಾಗುತ್ತೆ. ಅದು ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೀಬಾರ್ದು, ಒಳ್ಳೆಯದೇ ಆಗಬೇಕು, ಏನು ತೊಂದರೆ ಆಗ್ತಿ ಎಲ್ಲನೂ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಪೂಜೆನ ಸಲ್ಲಿಸೋವಂಥದ್ದು. ನಾನು ಕೂಡ ಪೂಜೆ ಮಾಡಿದೆ. ಅದಾದಮೇಲೆ ಅವರು ಕೂಡ ನಮ್ಮ ಹಸ್ಬೆಂಡ್ ಸಿಸ್ಟರ್ ಅವರು ಕೂಡ ಪೂಜೆ ಮಾಡಿದರು. ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಇವತ್ತು ಸ್ವೀಟ್ ಮಾಡಬೇಕಿತ್ತು. ನಮ್ಮ ಅತ್ತೆಯವ್ರು ಏನು ಹೇಳಿದರು ಅಂದರೆ ಪಾಯಸ, ಅನ್ನ ಸಾಂಬಾರು, ಪಲ್ಯ ಮಾಡಿಬಿಡೋಣ ಅಂತ ಅಂದರು. ನಾನು ತುಂಬ ಜನ ಕೇಳಿರ್ತಾರೆ, ಬರ್ತಾರೆ ಫ್ಯಾಮಿಲಿ ಅಂತ ಅಂದಮೇಲೆ ಪೂಜೆ ಅಂತ ಅಂದ ತಕ್ಷಣ ಎಲ್ಲರೂ ಬರೋರು ಹೋಗೋರು ತುಂಬ ಜನ ಇದ್ದೇ ಇರ್ತಾರಲ್ವ, ಹೋಳಿಗೆ ಮಾಡೋಣಮ್ಮ ಅಂತ ಹೇಳಿದೆ. ಒಂದು ಸರಿ ಅಂತೇಳಿ ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಸ್ವೀಟ್ ಅಂತನೋ ಅಥವಾ ಏನೋ ಗೊತ್ತಿಲ್ಲ, ಜಾಸ್ತಿ ಜನ ಬರಲೇ ಇಲ್ಲ. ಬಟ್ ನಾನು, ಇವ್ರು ಕಾವ್ಯ ಅಂತ, ಇವಳು ಮತ್ತು ನಮ್ಮ ಅತ್ತೆ ಮೂವರೇ ಸೇರಿಕೊಂಡು ತುಂಬ ಹೊತ್ತು ಹೋಳಿಗೆ ಮಾಡೋದು ಗೊತ್ತಿರುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದು. ಸ್ವೀಟ್ಗೂ ಮತ್ತು ನಾನ್ ವೆಜ್ಗೂ ಹೋಲಿಸ್ಕೊಂಡ್ರೆ ಸ್ವೀಟ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿದೋಗುತ್ತೆ. ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಫೈನಲಾಗಿ ಇಲ್ಲ ಮಾಡಲೇಬೇಕು, ಪೂಜೆ ಅಂತಂದಮೇಲೆ ಏನು ಈ ಥರ ಇರಿಸು ಮುರ್ಸು ಮಾಡಬಾರ್ದು ಅಂತ ಖುಷಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು. ಮತ್ತು ನಮ್ಮ ಅತ್ತೆಯವ್ರ ಫ್ರೆಂಡು ಅಂದರೆ ಹಳೆ ಮನೆ ಹತ್ರ ಇದ್ದಂಥ ಅವರು ಅಕ್ಕಪಕ್ಕ ಮನೆಯವರು ಕೂಡ ಬಂದು ಅವರು ಸಹ ಹೋಳಿಗೆ ಮಾಡಲಿಕ್ಕೆ, ಅಂದರೆ ಹೋಳಿಗೆ ಮಾಡೋದು ಬೇಡ, ಕಡುಬು ಮಾಡೋಣ ಅಂತೇಳಿ ಕಡುಬೆಲ್ಲ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದರು. ಇನ್ನು ನಾಳೆ ಪೂಜೆಗೆ ಮತ್ತು ಈವ್ನಿಂಗ್ ಪೂಜೆನ ಎಲ್ಲ ಇತ್ತಲ್ವ, ಆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಸಹ ಮಾವಿನ ತೊಪ್ಪಲಿರ್ಬೋದು ಮತ್ತು ಬಾಳೆಗೊನೆ ಇರ್ಬೋದು ಎಲ್ಲನೂ ಸಹ ಹಾಕ್ತಾಯಿದ್ದಾರೆ. ಇನ್ನು ನನ್ನ ವಾಯ್ಸ್ ಕೂಡ ಹೋಗ್ಬಿಟ್ಟಿದ್ದೆ, ಊರಿಗೆಲ್ಲ ಹೋಗಿ ಬಂದಿದ್ದೀನಿ ಅಲ್ವಾ, ಹಾಗಾಗಿ ವಾಯ್ಸ್ ಕೂಡ ಸರಿಯಾಗಿ ಬರ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ.
ಇನ್ನು ನಮ್ಮ ಹಸ್ಬೆಂಡ್ ಕೂಡ ದೇವರ ಭಾಗದಲ್ಲಿ ಎಲ್ಲನೂ ಕೂಡ ಏನೇನು ಬೇಕೋ ಎಲ್ಲ ರೆಡಿ ಮಾಡಿದರು. ನಾವು ಕೂಡ ಹೇಳಿದ್ನಲ್ಲ ಆವಾಗಲೇ, ಅಕ್ಕಪಕ್ಕ ಮನೆಯವರು ಕೂಡ ಸ್ವಲ್ಪ ಜನ ಒಂದು ಇಬ್ಬರು ಮೂವರು ಬಂದು ಅವರು ಕೂಡ ನಮ್ಮ ಅತ್ತೆಗೆ ನಮಗೆಲ್ಲ ಹೆಲ್ಪ್ ಮಾಡಿದರು. ಸೊ ತುಂಬಾ ಎಲ್ಲರೂ ಬಂದಿದ್ದರಿಂದ ಹೆಲ್ಪ್ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಆಯಿತು. ಅಡುಗೆ ಎಲ್ಲ ನಾರ್ಮಲಾಗಿ ಎಲ್ಲನೂ ಚೆನ್ನಾಗೇ ಆಯಿತು. ಆದರೆ ಸ್ವಲ್ಪ ಹೋಳಿಗೆ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ಗೊತ್ತಿರ್ಬೋದು, ಕಡುಬು ಮಾಡೋದು ಅದರಲ್ಲೂ ಒಂದು ಇಬ್ಬರು ಜನ ಉತ್ತು ಕೊಟ್ಟರೆ ಇಬ್ಬರು ಜನ ತುಂಬಬೇಕು. ನಾನು ಕರಿತಾ ಇದ್ದೆ. ಒಂದು ಕಡೆ ಅಡುಗೆ ಕೆಲಸ ಎಲ್ಲ ನಾವು ಮಾಡ್ತಾಯಿದ್ವಿ. ಗಂಡು ಮಕ್ಕಳೆಲ್ಲ ಬಂದು ಪೂಜೆಗೆಲ್ಲ ರೆಡಿ ಮಾಡಿದರು. ಹಸ್ಬೆಂಡ್ ಕೂಡ ರೆಡಿ ಮಾಡಿ ಅದಾದಮೇಲೆ ಅಭಿಷೇಕ ಎಲ್ಲ ಮಾಡಿದರು. ಇದೇ ನಮ್ಮ ಮನೆ ದೇವರು, ತೋಪದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲೇ ಬಂದುಬಿಟ್ಟು ನಾವು ಪೂಜೆ ಎಲ್ಲ ಮಾಡಿಸಿದ್ದು. ಇವತ್ತು ಸ್ವೀಟ್ ಮಾಡಿದ್ರಿಂದ ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇವರು ಕೂಡ ಪೂಜಾರಿ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದರು. ನಾವು ಇಲ್ಲೇ ಬಂದುಬಿಟ್ಟೇನು ಪೂಜೆ ನೋಡಲಿಕ್ಕಾಗಿಲ್ಲ, ಬಟ್ ಮೊಬೈಲಲ್ಲೇ ನೋಡ್ತಾ ಇದ್ದೀವಿ. ನಾವು ಕೂಡ ಎಲ್ಲ ಪೂಜೆ ಆದಮೇಲೆ ಬಂದು ಮಂಗಳಾರತಿ ಎಲ್ಲ ತೊಗೊಂಡು ಅಡುಗೆ ಎಲ್ಲ ಆಗಿತ್ತು. ಆಲ್ಮೋಸ್ಟ್ ಎಷ್ಟು 10:30 11 ಗಂಟೆಗೆ ಆಯಿತು. ವಿಡಿಯೋ ಇನ್ನೂ ಮಾಡ್ಕೊಂಡಿಲ್ಲ. ನೆಕ್ಸ್ಟು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲೇ ಹಾಕಿರ್ತೀನಿ. ಯಾಕಂದರೆ ನೈಟ್ ಟೈಮಲ್ಲಿ ಅಷ್ಟು ವಿಡಿಯೋ ಕ್ಲಾರಿಟಿ ಇರಲಿಲ್ಲ. ಟೈಮ್ ಬೇರೆ ಆಗಿತ್ತಲ್ಲ ಅಂದ್ಕೊಂಡು ಊಟಕ್ಕೆ ಬಡಿಸೋದು ಲೇಟ್ ಆಗಿಬಿಡುತ್ತೆ ಅಂತ ನೀನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಸೊ ಫೈನಲಾಗಿ ಪೂಜೆ ಎಲ್ಲ ಆಯಿತು, ಅಡುಗೆನೂ ಆಯಿತು. ಎಲ್ಲರ ಜೊತೆನೂ ಊಟ ಮಾಡಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಮನೆ ದೇವರದ ಒಂದು ಪೂಜೆಯ ವ್ಲಾಗು. ಯಾರಿಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ, ಯಾರೋ ಈ ವಿಡಿಯೋ ಎಲ್ಲ ನೋಡಿದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ದಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ HF ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.